ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ನಾನು ನಿಮ್ಮ ಅಂಜು ಸತೀಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನನ್ನ ತಂಗಿದು ಶ್ರೀಮಂತ ಇದೆ, ಸೊ ಹಾಗಾಗಿ ಎಲ್ಲ ಹೊರಟಿದ್ದೀವಿ. ಬರೀ ಫ್ರೆಂಡ್ಸ್ ಶ್ರೀಮಂತ ಎಲ್ಲ ಹೆಂಗಾಗುತ್ತೆ ಅಂತ ಹೋಗೋಣ. ಇವತ್ತು ಎರಡೆರಡು ಫಂಕ್ಷನ್ ಇದೆ. ಒಂದು ನನ್ನ ತಂಗಿದು ಶ್ರೀಮಂತ ಮತ್ತು ಇನ್ನೊಂದು ನಮ್ಮ ಅಕ್ಕನ ಮಗಳದ್ದು ಅಸ್ತ್ರ ಏನೋ ಇದೆ. ಹಾಗಾಗಿ ಎರಡು ಫಂಕ್ಷನ್ನು ಮೇಂಟೈನ್ ಮಾಡಬೇಕು. ಬನ್ನಿ ಫ್ರೆಂಡ್ಸ್ ಹೆಂಗಾಗುತ್ತೆ ಫಂಕ್ಷನ್ ಅಂತ ನೋಡೋಣ. ಸೊ ನಾನು ನಮ್ಮ ಅಕ್ಕ ಹಾಗೆ ನಮ್ಮ ಮಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ, ಸತೀಶ್ ಮಕ್ಕಳು ಎಲ್ಲ. ನಮ್ಮ ನೀತು ರೆಡಿಯಾಗಿರಲಿಲ್ಲ ಮನೇಲಿ, ಹಾಗಾಗಿ ಇಲ್ಲಿ ರೆಡಿ ಆಗ್ತಾ ಇದ್ದಾಳೆ. ನಾವು ಇವಾಗ ಹೋಗ್ತಾ ಇರೋದು ಬಂದು ಬುಗ್ಗನಕೆರೆ ಹತ್ರ. ಸೊ ನನ್ನ ತಂಗಿನ ಅಂದರೆ ಚಿಕ್ಕಮ್ಮನ ಮಗಳು ಅಮ್ಮ ಇದ್ರಲ್ಲ, ಅವ್ರನ್ನ ತಂಗಿ ಮಗಳನ್ನ ಅಲ್ಲಿ ಮದುವೆ ಮಾಡಿರೋದು. ಸೊ ಅವಳದು ಶ್ರೀಮಂತ ಶಾಸ್ತ್ರ ಇತ್ತು. ಲಾಸ್ಟ್ ಟೈಮ್ ನಾನೊಂದು ವ್ಲಾಗ್ ಮಾಡಿದ್ದೆ ಅಜ್ಜಿ ಮನೆಯದು, ಅವಳನ್ನ ತೋರಿಸಿದ್ದೀನಿ ಅನಿಸುತ್ತೆ. ಅವಳದ್ದು ಇವತ್ತು ಶ್ರೀಮಂತ ಇದ್ದಿದ್ದು. ಸೊ ಎಲ್ಲರೂ ಹೊರಟಿದ್ದೀವಿ. ಆಲ್ರೆಡಿ ನಾವು ಹೊರಟಾಗ ಟೈಮು 11:30 ಆಗಿತ್ತು. 12:30 ಹುಡುಗಿನ ಕೂರಿಸ್ತಾರೆ ಅಂತ ಅಂದಿದ್ರು. ನೋಡೋಣ ಹೆಂಗಾಗಿರುತ್ತೆ ಫಂಕ್ಷನ್. ಮುಗ್ದೋಗಿರುತ್ತೆ ನಾವು ಹೋಗೋಷ್ಟರಲ್ಲಿ, ಇಲ್ಲ ನಡೀತಾ ಇರುತ್ತಾ ಅಂತ. ನೋಡಿ ನನ್ನ ಅಕ್ಕನ ಮಗಳು ಮೇಕಪ್ ಮಾಡ್ಕೊತಿದ್ರೆ ನನ್ನ ಮಗ ನನಗೂ ಪೌಡ್ರೆಲ್ಲ ಹಚ್ಚಿ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಅವನು ನೆನೆಸ್ಕೊತಾ ಇರ್ತಾನೆ ಅವ್ನು ನಮ್ಮ ನೀತನ, ಅಕ್ಕ ಇಲ್ಲಿ, ಯಾವ ದೊಡ್ಡಮ್ಮ ಇಲ್ಲಿ, ದೊಡ್ಡಮ್ಮನಲ್ಲ ರಾಧಾ ಇಲ್ಲಿ ಅಂತ. ಫೈನಲಿ ನಾವು ಫಂಕ್ಷನ್ ಹತ್ರ ಬಂದ್ವಿ. ಇನ್ನು ಹುಡುಗಿ ನಮ್ಮ ತಂಗಿನೇ ಕರ್ಕೊಂಡೇ ಬಂದಿರಲಿಲ್ಲ, ಇನ್ನು ಮನೆ ಹತ್ರ ಇದ್ದರು. ಹಾಗೆ ಪಕ್ಕದಲ್ಲೇ ದೇವಸ್ಥಾನ ಇತ್ತು. ಸೊ ನಮಸ್ಕಾರ ಮಾಡ್ಕೊಬರೋಣ ಅಂತ ಹೇಳಿ ದೇವಸ್ಥಾನ ಬಾಗಿಲಾಗಿತ್ತು. ಹಾಗೆ ಅಲ್ಲೇ ಕಿಟಕಿಲಿ ನೋಡ್ಕೊಂಡ್ವಿ, ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಹಾಗೆ ಪಕ್ಕದಲ್ಲೆಲ್ಲ ನೀರೆಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಬಟ್ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಫಂಕ್ಷನ್ ಒಳಗಡೆ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಎಲ್ಲ ತುಂಬ ಜನ ಬಂದು ಕೂತಿದ್ರು. ಇನ್ನಾದರೂ ಅವಳು ನನ್ನ ತಂಗಿ ಬಂದೇ ಇರಲಿಲ್ಲ. ಇನ್ನು ರೆಡಿ ಆಗ್ತಾ ಇದ್ದಾಳೆ ಅಂತ ಅಂದರು. ನನ್ನ ಮಗ ಅಂತೂ ಯಾರ ಹತ್ರನೂ ಹೋಗ್ತಾನೆ ಇರಲಿಲ್ಲ. ಇವನು ಆ ಕಡೆ ಈ ಕಡೆ ಓಡಾಡೋದು ಮಾಡ್ತಾಯಿದ್ದ. ನೋಡಿ, ನನ್ನ ಬಿಟ್ಟು ಯಾರ ಹತ್ರನೂ ಹೋಗ್ತಾನೇ ಇಲ್ಲ. ನಾನೇ ಎತ್ಕೋಬೇಕು, ಇಲ್ಲಾಂದರೆ ಯಾರಾದರೂ ಹುಡುಗರು ಗಂಡಸರಾದರೆ ಮಾತ್ರ ಹೋಗ್ತಿದ್ದ. ಯಾರು ನಮ್ಮ ಅಜ್ಜಿ ನಮ್ಮ ಅಕ್ಕ ಯಾರು ಎತ್ಕೊಂಡ್ರೆ ಹೋಗ್ತಾ ಇರಲಿಲ್ಲ. ಹಾಗೆ ಬೆಳಗ್ಗೆ ತಿಂಡಿನೂ ತಿಂದೆ ಬೇಗ ಹೊರಟಿದ್ವಿ. ಫಸ್ಟೇ ಊಟಕ್ಕೆ ಕೂತ್ಕೊಬಿಡೋಣ, ಆಮೇಲೆ ಬಂದು ಮಾತಾಡಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಲ್ಲೇ ಶ್ರೀಮಂತ ಮಾಡಿ ಎಲ್ಲ ಕೂರಿಸಿದ್ರು ಒಳ್ಳೆ ನನ್ನ ತಂಗಿ. ಹಾಗೆ ತುಂಬ ಜನನ ಮೀಟ್ ಮಾಡಿ ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ದೊಡ್ಡಮ್ಮ ಅವ್ರ ಮಗಳು, ನಮ್ಮ ಅಕ್ಕದಿರು, ಚಿಕ್ಕಮ್ಮದಿರು, ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ಅವ್ರನ್ನೆಲ್ಲ ನಾನಂತೂ ತುಂಬ ದಿನ ಆಗಿತ್ತು ಮೀಟ್ ಮಾಡಿ. ಸೊ ಎಲ್ಲರೂ ಮೀಟ್ ಮಾಡಿ ಖುಷಿ ಆಯಿತು. ಹಾಗೆ ಇಲ್ಲಿ ಊರಿಗೆ ಫಂಕ್ಷನ್ ಬೇರೆ ಬರಬೇಕಿತ್ತಲ್ಲ, ತುಂಬ ಅರ್ಜೆಂಟ್ ಮಾಡ್ತಿದ್ರು. ಜಾಸ್ತಿ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ. ಹಾಗೆ ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ಹೊರಟ್ವಿ. ಹಂಗೂ ಸತೀಶ್ ಆಲ್ರೆಡಿ ಕಾರಲ್ಲಿ ಕುತ್ಕೊಂಡು ಕರೀತಾನೆ ಇದ್ರು ನಮ್ಮ ಅಕ್ಕನವರು, ಬಾ 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 ಅಂತ. ನನಗಂತೂ ಅಲ್ಲಿಂದ ಬರೋಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ. ಅಂದರೆ ಎಲ್ಲರೂ ಅಪರೂಪಕ್ಕೆ ಸಿಗ್ತಾರಲ್ವ, ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಖುಷಿ. ಆದರೆ ಇವ್ರುಗಳಿಗೆ ಲೇಟಾಯಿತು ಅನ್ನೋದೇ ಆಗುತ್ತೆ. ಏನು ಮಾಡೋದು, ಬರಬೇಕು ಅಂತ ಹೇಳಿ ಬಂದು ಎಕ್ಸ್ಪ್ರೆಷನ್ಗಳು ಕೊಡ್ತಾನೆ, ಆ್ಯಕ್ಷನ್ ಮಾಡ್ತಿದ್ದಾರೆ ಅಲ್ವಾ. ಊಟ ತಿನ್ನಕ್ಕೆ ಮಾತ್ರ ಆಗಲ್ಲ ಅಲ್ವೇನಾ ದನಿ. ಹಾಗೆ ಇದು ಬಂದು KRS ಬ್ಯಾಕ್ ವಾಟರು. ಎಷ್ಟು ಚೆಂದ ಬಂದೈತೆ ಅಂದರೆ ನೀರು ಫುಲ್ಲು ತುಂಬ್ಕೊಬಿಟ್ಟೈತೆ. ಅವಾಗೆಲ್ಲ ನಾವು ಕಡೆ ಬಸ್ ಇಲ್ಲದೋ ಹಿಂಗೆ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕಂದ್ರೆ ಇದರಿಂದೆಲ್ಲ ಸೇತುವೆ ಮೇಲೆಲ್ಲ ನಡ್ಕೊಂಡು ಬರ್ತಾಯಿದ್ವಿ. ತುಂಬ ಚೆಂದ ಅನಿಸ್ತಿತ್ತು. ಇವಾಗ ಅಲ್ಲೆಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ, ಯಾರು ಆ ಕಡೆ ಹೋಗಂಗಿಲ್ಲ, ಈ ಕಡೆ ಬರುವಂಗಿಲ್ಲ. ಮತ್ತು ನೀರೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇದೆಲ್ಲ ಮುಗಿಸ್ಕೊಂಡು ನಾವು ಅಕ್ಕನ ಮನೆಗೆ ಹೋಗಬೇಕು. ಸೊ ಅಕ್ಕನ ಮನೆಗೆ ನಾನು ಸ್ವಲ್ಪ ಹೊತ್ತು ಮನೆಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಮಕ್ಕಳೆಲ್ಲ ಊಟ ಎಲ್ಲ ಸರಿಯಾಗಿ ತಿಂದಿರಲಿಲ್ಲ, ಅವ್ರಿಗೆಲ್ಲ ತಿನ್ನಿಸ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸಂಜೆ ಆಗುತ್ತೆ ಅವ್ರ ಮನೆಗೆ ಹೋಗೋದು. ಅಕ್ಕ ಅಷ್ಟರಲ್ಲಿ ಹೋಗಿದ್ಲು. ನೋಡಿ, ನಾನು ಸಂಜೆ ಇಲ್ಲಿ ಅಕ್ಕನ ಮನೆ ಹತ್ರ ಬಂದ್ವಿ. ಇನ್ನೂ ಎಲ್ಲ ಯಾರೂ ಬಂದಿರಲಿಲ್ಲ, ಸ್ವಲ್ಪ ಬೇಗ ಬರೋಣ ಅಂತ ಬಂದಿದ್ವಿ. ನನ್ನ ಮಗನ ನಮ್ಮ ಮಗ ಫೋನ್ ಕೊಡು, ಟೈಗರ್ ಹಾಕ್ಕೊಡು ಅಂತ ಕೇಳ್ತಾನೆ ಇದ್ದ. ಹಾಗಾಗಿ ಸರಿಯಾಗಿ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಹಾಗೆ ನಮ್ಮ ಮನೇಲೆಲ್ಲ ರೆಸ್ಟ್ ಮಾಡಿ ಎಲ್ಲ ಬಂದ ಮೇಲೆ ಬರೋ ಅಷ್ಟರಲ್ಲಿ ಎಲ್ಲ ತಟ್ಟೆ ಸಾಮಾನೆಲ್ಲ ತುಂಬಿ ರೆಡಿ ಮಾಡಿ ಇಟ್ಟಿದ್ದಾರೆ. ಅಕ್ಕ ಬಂದ ತಕ್ಷಣ ಇಲ್ಲಿಗೆ ಹೊರಟು ಬಂದಳು. ಆದರೆ ನಾನು ಸ್ವಲ್ಪ ಲೇಟಾಗಿ ಬಂದೆ. ಅಂದರೆ ನಮ್ಮ ಮನೆ ಮತ್ತು ಅಕ್ಕ ನಮ್ಮ ಚಿಕ್ಕಪ್ಪನ ಮಗಳು ಕೊಟ್ಟಿರೋದು ಇಬ್ಬರು ಒಂದೇ ಊರು. ಹಾಗಾಗಿ ನಾನು ಮನೆಗೆ ಹೋಗ್ಬಿಟ್ಟು ಬಂದೆ. ಎಲ್ಲರದ್ದು ನಮಸ್ಕಾರ ಮಾಡಿಕೊಂಡು ಇವಾಗ ಹುಡುಗಿನ ಹಸೆ ಮೇಲೆ ಕೂರಿಸ್ತಾ ಇದ್ದಾರೆ ಫ್ರೆಂಡ್ಸ್. ಹೇಗೆ ಕಾಣಿಸ್ತಿದ್ದಾಳೆ ನಮ್ಮ ಜಾನ್ವಿ ಅಂತ ಕಮೆಂಟ್ಸ್ ಮಾಡಿ. ಹಾಗೆ ಒಬ್ಬರು
ಕ್ಯಾಮ್ರಾ ಆದರೆ ಎಲ್ಲರೂ ಫೋನಲ್ಲಿ ಫೋಟೋ ತಗೊಳ್ಳೋಕ್ಕೆ ಇಬ್ಬರಿಬ್ಬರು ಮೂರು ಜನ ನಿಂತ್ಬಿಟ್ಟಿದ್ದಾರೆ ಫೋಟೋ ತಗೊಳ್ಳೋಕ್ಕೆ ಫೋನಲ್ಲಿ ಅಂತ. ಇವಾಗ ಫೋನ್ ಬಂದಮೇಲೆ ಕ್ಯಾಮ್ರಾದ ಅವಶ್ಯಕತೆಯೇ ಇಲ್ಲ. ಹಾಗೆ ಅವಳಿಗೆ ಎಲ್ಲ ಶ್ರೀಮಂತ ಮುಗೀತು. ನಾವು ಈಗ ಮನೆಗೆ ಹೊರಡಬೇಕು, ಜಾಸ್ತಿ ಹೊತ್ತು ಇಲ್ಲೂ ಇರೋಕ್ಕಾಗಲ್ಲ. ಈ ಮಕ್ಕಳು ಇರೋದ್ರಿಂದ ಆದಷ್ಟು ನನಗೆ ಎಲ್ಲೋದ್ರೂ ಒಂಥರ ಇರೋಕ್ಕೆ ಮನಸ್ಸು ಬರೋಲ್ಲ. ಓಡೋದು, ಇವ್ನು ಅಳೋದು, ಅದೆಲ್ಲ ಕಿರಿಕಿರಿ ಅಂತ ಅನಿಸ್ತಿರುತ್ತೆ. ಹಂಗೂ ನನ್ನ ಮಗ ತಪ್ಪಿಸ್ಕೊಂಡು ಅವನು ಅರ್ಧ ಗಂಟೆ ಹುಡ್ಕೋದೇ ಆಯಿತು. ಹಾಗೆ ಈಗ ಎಲ್ಲರೂ ಶಾಸ್ತ್ರ ನಾವು ಮಾಡೋಕ್ಕೆ ಶುರು ಮಾಡಿದ್ರು. ಇವ್ರು ಬಂದು ನಮ್ಮ ಅತ್ತೆ ಶಾಸ್ತ್ರ ಮಾಡ್ತಾಯಿದ್ದಾರೆ. ಅವರು ಬಂದಿದ್ರು, ನಾನು ಫಸ್ಟೇ ಬಂದಿದ್ದೆ. ಆಮೇಲೆ ಅವರು ಹುಡುಗಿ ಕೂರ್ಸೋ ಟೈಮಿಗೆ ಬಂದರು. ಹಾಗೆ ಅವ್ರದ್ದು ಎಲ್ಲ ಶಾಸ್ತ್ರ ಮುಗೀತು. ನಾವು ಕೂಡ ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ಮನೆಗೆ ಹೊರಡೋಣ ಅಂತ ಹೋಗ್ತಾಯಿದ್ವಿ. ಸೊ ಇಲ್ಲೂ ಕೂಡ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನನ್ನ ಮಗನ ಹತ್ರ ಫೋನ್ ಇರೋದ್ರಿಂದ ನಾನು ಜಾಸ್ತಿ ವ್ಲಾಗ್ ಮಾಡ್ಕೊಳಕ್ಕಾಗಲೇ ಇಲ್ಲ. ಆದಷ್ಟು ಸ್ವಲ್ಪ ಕ್ಲಿಪ್ನ ತೊಗೊಂಡಿದ್ದೆ, ಅದನ್ನೇ ಇವಾಗ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಫೈನಲಿ ಇವತ್ತದ್ದು 2 ಫಂಕ್ಷನ್ನು ಮುಗಿಸಿದ್ವಿ. 2 ಫಂಕ್ಷನ್ನು ತುಂಬಾ ಚೆನ್ನಾಗಾಯಿತು. ದಿನಾನೂ ತುಂಬ ಚೆನ್ನಾಗಿ ಕಳೀತು ಫ್ರೆಂಡ್ಸ್. ಹಾಗೆ ಇಲ್ಲೂ ಕೂಡ ನಮ್ಮಪ್ಪನ ಮನೆ ಫ್ಯಾಮಿಲಿ ಎಲ್ಲ ಸಿಕ್ಕಿದ್ರು. ಫಲ್ಗೆ ಶ್ರೀಮಂತ ಫಂಕ್ಷನಲ್ಲಿ ಪೂರ್ತಿ ಅಮ್ಮನ ಕಡೆ ಫ್ಯಾಮಿಲಿ, ಇಲ್ಲಿ ಪೂರ್ತಿ ಅಪ್ಪನ ಕಡೆ ಫ್ಯಾಮಿಲಿ. ಸೊ ಫೈನಲಿ 2 ಕಡೆ ಫ್ಯಾಮಿಲಿನೂ ಮೀಟ್ ಮಾಡಿದ್ವಿ. ಚೆನ್ನಾಗಿತ್ತು. ದಿನಾನ ತುಂಬ ಚೆನ್ನಾಗಿ ಆಯಿತು. ಮತ್ತು ಜಾನ್ವಿ ಹೇಗೆ ಕಾಣಿಸ್ತಿದ್ದಾಳೆ ಅಂತಲೂ ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಿದ್ಲು, ಹಾಗಾಗಿ ಜಾಸ್ತಿ ಅವಳದೇ ವೀಡಿಯೋ ಮಾಡಿದ್ದೀನಿ. ನಮ್ಮ ನೀತು ಫೋಟೋಸ್ ಎಲ್ಲ ತೆಗಿತಾಯಿದ್ಲು, ಹಾಗಾಗಿ ಅವಳು ಪೋಸ್ಗಳು ಕೊಡ್ತಾಯಿದ್ಲು. ಓಕೆ ಫ್ರೆಂಡ್ಸ್, ಫೈನಲಿ ಫಂಕ್ಷನ್ ಎಲ್ಲ ಮುಗೀತು. ನಾವು ಎಲ್ಲ ಊಟ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜು ಸತೀಶ್ ಬ್ಲಾಗ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ ಪ್ಲೀಸ್. ಟೇಕ್ ಕೇರ್, ಬಾಯ್.